ಕಷ್ಟ ಅಂದ್ರೆ ಸಾಕು ಬಂದ್ಬಿಡ್ತಾರೆ ಅಭಿಲಾಷ್, ಎಲ್ಲರಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಎಂತ ಪರಿಸ್ಥಿತಿ ಅಂತೂ ಇಂತೂ ಆಗಿದೆ ಬಿಡಿ. ಅಂತೂ ಇಂತ ಯಾರು ಇರ್ತಾರೆ ಹೆಲ್ಪ್ ಮಾಡಕ್ಕೆ. ಬರೀ ನಾವೇ ಬಂದ್ರೆ ತಿಂಡಿ ಮಾಡಿ ಹಂಗೆ ಹೊಡ್ತಾ ಇರ್ತೀವಿ. ಫ್ಯಾಮಿಲಿ ಕರ್ಕೊಂಬಂದ್ರೆ ಹಿಂಗೆ 1 hour ಕುಚ್ಚಕದಲ್ಲಿ ಆಗೋಗ್ಬಿಡುತ್ತೆ. ಹೆಂಗಾಯ್ತು ಏನು ಅಂತಾನೆ ಗೊತ್ತಾಗೋದಿಲ್ಲ. ಇವತ್ತಿನ ಡೇ ಮಾತ್ರ ತುಂಬ 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 ಎಳ್ಕೊಂಡೋಯ್ತು. ಇಡೀ ದಿನ ಬರೀ ಟ್ರಾವೆಲಿಂಗ್ ಆಗೋಯ್ತು. ಫೈನಲ್ ಆಗಿ ಪುಟ್ಟ ಮನೆ ಹೋಮ್ ಸ್ವೀಟ್ ಹೋಮ್ ರೀಚ್ ಆಗಿದ್ದೀವಿ. ಹಾಗೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇಡ್ಲಿ ವಡೆ ಮಾತ್ರ ಸೂಪರ್ ಆಗಿರುತ್ತೆ. 3 ಥರ ಚಟ್ನಿ ಕೊಟ್ಟಿದ್ದಾರೆ, ಅದ್ರ ಜೊತೆ ಬೆಣ್ಣೆ. ವಡೆ ಟೇಸ್ಟ್ ಅಂತೂ ಎಪಿಕ್, ಮಸ್ತಾಗಿದೆ. ಕುಣಿಗಲ್ ತಟ್ಟೆ ಇಡ್ಲಿ ಅಂತ ಹೇಳ್ಬಿಟ್ಟು ಇವನ್ ಹಾಸನ್ ರೋಡ್ ಬರ್ತಾಯಿದ್ದಂಗೆ ಶಾರ್ಕ್ ಅಂತ ಹೇಳ್ಬಿಟ್ಟು ಯೂಶಲಿ ಇಡ್ಲಿ ಎಲ್ಲ ತಿಂತೀವಿ ನೋಡಿ, ಅದರಿಂದ ಮುಂದೆ ಒಂದು ಸ್ವಲ್ಪ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ, HP ಪೆಟ್ರೋಲ್ ಬಂಕು. ಅದಕ್ಕೆ ಮುಂಚೆ ಸೂಪರ್ ಆಗಿದೆ, ಒಳ್ಳೆ ಟೇಸ್ಟ್ ಇದೆ. ಓಕೆ, ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅಯ್ಯೋ ಮಗಳು ಕಾಫಿ ಚೆಲ್ಕೊಂಡ್ಲಲ್ಲಪ್ಪ. ಓಕೆ, ಫೈನಲ್ ಆಗಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಇಡ್ಲಿ, ತಟ್ಟೆ ಇಡ್ಲಿ. ಆ್ಯಕ್ಚುಲಿ ನೋಡ್ಬೋದು ಕುಣಿಗಲ್ ತಟ್ಟೆ ಇಡ್ಲಿ ಅಂತ. ನೀವೇನಾದ್ರು ಹಾಸನ ಕಡೆಗೆ ಹೋದರೆ ಅದೇನು ಶಾರ್ಕ್ ಹೋಟ್ಲ್ ಇದೆಯಲ್ಲ, ಅದಾದಮೇಲೆ ನಿಮಗೆ HP ಪೆಟ್ರೋಲ್ ಬಂಕ್ ಮುಂಚೆ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಲೊಕೇಶನ್ ನಾನು ನಿಮ್ಗೆ ಆ್ಯಡ್ ಮಾಡಿರ್ತೀನಿ. ನಾನು ನಿರಂಜನ್ ಫ್ರೆಂಡ್ಸ್ ಎಲ್ಲ ಅವಾಗ ಒಂದು ಸತಿ ಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗಾಗಿ ಈಗ ಫ್ಯಾಮಿಲಿ ಇದ್ರಂತ ಮತ್ತೆ ಕರ್ಕೊಂಡ್ಬಂದೆ. ತುಂಬ ಚೆನ್ನಾಗಿದೆ. ಯಾಕಂದರೆ ಪ್ರೈಸು ನಿಮಗೇನು ಇದಿಲ್ಲ, ಬೆಸ್ಟ್ ಪ್ರೈಸಲ್ಲೇ ಇದೆ. ಕುಣಿಗಲ್ ತಟ್ಟೆ ಇಡ್ಲಿ ಅಂತ ಸೂಪರ್ ಆಗಿದೆ. ನನ್ನ ಮಗಳು ಕಾಫಿ ಚೆಲ್ಕೊಂಬಿಟ್ಟವಳು ಇವಾಗ, ಹಾಗಾಗಿ ಇಮ್ಮ ಕ್ಲೀನ್ ಮಾಡ್ತಾ ಇದ್ದಾಳೆ. ಇವಾಗ ಬರೀ ನಾವೇ ಬಂದರೆ ತಿಂಡಿ ಮಾಡಿ ಹಂಗೆ ಹೊಡ್ತಾ ಇರ್ತೀವಿ. ಫ್ಯಾಮಿಲಿ ಕರ್ಕೊಂಬಂದ್ರೆ ಹಿಂಗೆ 1 hour ಕುಚ್ಚಕದಲ್ಲಿ ಆಗೋಗ್ಬಿಡುತ್ತೆ. ಹೆಂಗಾಯ್ತು ಏನು ಅಂತಲೇ ಗೊತ್ತಾಗೋದಿಲ್ಲ. ಅವಳು ಬಟ್ಟೆ ಮೇಲೆ ಚೆಲ್ಲಿತ್ತು ಕಾಫಿ ನೋಡ ಒರೆಸ್ದಾ. ಓಕೆ ನಡೀರಿ. ಇವಾಗ ಅವಳಿಗೆ ಸ್ವಲ್ಪ ಇಡ್ಲಿ ವಡೆ ಎಲ್ಲ ಪಾರ್ಸಲ್ ತೊಗೊಂಡ್ವಿ. ಇನ್ನು ಒಂದು 190 ಕಿಲೋಮೀಟ್ರ್ ಹೋಗಬೇಕು ಮನೆಗೆ. ಡೈರೆಕ್ಟ್ ನಮ್ಮ ಮನೆಗೆ ಹೋಗ್ತಿದ್ವಿ ಹೊರಡೋಣ ಅಂತ. ನನಗೆ ಕಷ್ಟ ಅಂದ್ರೆ ಸಾಕು ಬಂದ್ಬಿಡ್ತಾರೆ ಅಭಿಲಾಷ್, ಎಲ್ಲರಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಎಂತ ಪರಿಸ್ಥಿತಿ ಅಂತೂ ಇಂತೂ ಆಗಿದೆ ಬಿಡಿ. ಅಂತೂ ಇಂತ ಯಾರು ಇರ್ತಾರೆ ಹೆಲ್ಪ್ ಮಾಡಕ್ಕೆ. ಯಾರು ಇದ್ದೇ ಇರ್ತಾರೆ. ಹಿಂದೆ ಬಿಲ್ಲಣ್ಣ, ನಿಮ್ಮ ಟೈರ್ ಸೌದೋಗ್ಬಿಟ್ಟಿದೆ, ಅದಕ್ಕೆ ಪಂಚರ್ ಆಗಿರೋದು. ಆಯ್ತಲ್ಲ, ಎಷ್ಟು 8,000 ಹೊಡಿದ್ಯಾ? 13,000 ಓದ್ಬಿಟ್ಟೈತಲ್ಲ. ಅದೇ ಬಾಲ್ಡ್ ಆಗ್ಬಿಟ್ಟೈತಲ್ಲ, ನಂತರ ಆಗ್ಬಿಟ್ಟೈತೆ ಅದು. ತಿಂಡಿ ಮಾಡಿದ್ರೆ ಇಲ್ಲ ಬೆಳಗ್ಗೆ? ತಿಂಡಿ ಮಾಡ್ಕೊಂಡೆ ಬಂದಿದ್ದೆ. ಹೌದಾ? ಪರವಾಗಿಲ್ಲ, ಇಲ್ಲಾಂದ್ರೆ ಕಷ್ಟ ಆಗಿರೋದು. ಊರಿಗೆ ಹೋಗ್ತಾ ಇದ್ವಿ, ಹಂಗೆ ಸತೀಶ್ ಅಣ್ಣ ಗಾಡಿ ಪಂಚರ್ ಆಗಿದೆ ಅಂತ ಹೇಳಿದ್ರು. ಸರಿ ಅಂತ ಹಂಗೆ ಮೀಟ್ ಮಾಡ್ದಂಗೆ ಆಗುತ್ತೆ ಅಣ್ಣನ ಅಂತೇಳಿ ಬಂದು ಮೀಟ್ ಮಾಡ್ಕೊಂಡು ಹೋಗಿ ಟೈರ್ ತಂದು ಯಾವ ರೇಂಜ್ಗೆ ಆಗೈತೆ ನೋಡಿ ಟೈರ್. ಬಾಲ್ಟ್ ಆಗ್ಬಿಟ್ಟೈತೆ. ಹಿಂಗೆ ಹೋಗ್ತೀರಾ? ಫೈನಲ್ ಆಗಿ ಪಂಚರ್ ಇದರಲ್ಲಿ ಟೈರು ಟ್ಯೂಬ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಇವಾಗ ಅವ್ರು ಓಡ್ತಾ ಇದ್ದಾರೆ. ಸೊ ನಾವು ಬನ್ನಿ, ಊಟ ಮಾಡಿಲ್ಲ, ಟೈಮ್ ಆಗೋಯ್ತು ಆಲ್ರೆಡಿ 3:45 4 ಗಂಟೆ. ಇನ್ನೇನು ಊಟ ಮಾಡಿ ಹೊಡ್ಬೇಕು ನೋಡಿ. ನಿಮ್ಮ ಟೈಮು ಎಷ್ಟು ಹೇಳ್ಕೊಂಡು ಇವತ್ತು? 11 ಗಂಟೆ 11:15 ಆಗಿದ್ದು. ಇಲ್ಲಿವರೆಗೂ ಬಂತು. ಈಗ ನಡೀರಿ ಮತ್ತು ಫಸ್ಟ್ ಊಟ ಮಾಡೋಣ ಅಂತ. ಹೋಟೆಲ್ ಹಳ್ಳಿ ಮನೆ ಅಂತ ಹೀಗೆ ಬಂದ್ವಿ. ಒಳ್ಳೆ ಬಿಸಿ ಬಿಸಿ ಫ್ರೆಶ್ ಮಟನ್ ಬಿರಿಯಾನಿ ಸಿಕ್ಕಿದೆ ಸಕಲೇಶ್ಪುರ ಅಂಗಡಿಯಲ್ಲಿ. ಮಕ್ಕಳು ಕನ್ವರ್ಟ್ ಮಾಡ್ಬೇಕೇನಾ? ಐಫೋನ್ ನೋಡಿ, ಏರ್ ಡ್ರಾಪ್ ಶೇರ್ ಮಾಡಿದ್ರೆ ಮಟನ್ ಬಿರಿಯಾನಿ ಹೆಂಗಿದೆ ಅಭಿಲಾಷ್? ಇದು ಸೂಪರ್ ಆಗಿದೆ ಅಣ್ಣ. ಹೌದಾ? ಹೊಟ್ಟೆ ಅಷ್ಟೋಗ್ಬಿಟ್ಟಿದೆ. ಎಲ್ಲ ಒಲೆ ಊಟ ಇಲ್ಲಿ ಫುಲ್ಲು ಸಿಕ್ಕಾಪಟ್ಟೆ ಫೇಮಸ್ ಇದು. ಜಿ ಆಗಬೇಕಾ? ಇದು ಕೊಡಿ. ಬೆಳ್ಳುಳ್ಳಿ ಕಬಾಬ್ ಇದು. ಮಟನ್ ಬಿರಿಯಾನಿ ಇದು ಬೆಳ್ಳುಳ್ಳಿ ಕಬಾಬು. ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ ಬೆಳ್ಳುಳ್ಳಿ ಕಬಾಬ್. ಈಗ ಫಿಶ್ ಒಂದು ಮಟನ್ ಬಿರಿಯಾನಿ ಹೆಂಗಿದೆ ಅಭಿಲಾಷ್? ಟೇಸ್ಟು ಸೂಪರ್ ಆಗಿದೆ ಅಣ್ಣ. ಒಲೆ ಊಟ ಫ್ರೆಶ್ ಹಂಗೆ ಫೇಮಸ್ ಆಗಿದೆ ಈಗ. ಹೌದಾ? ಓಕೆ.
ನಾನು ನೋಡಿ ನನ್ನ ಪಾಲಿನ ಬಿರಿಯಾನಿ ಆಲ್ರೆಡಿ ಖಾಲಿ ಮಾಡಿದ್ದೀನಿ. ಅಣ್ಣಂದು ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬಿರಿಯಾನಿ. ಇದು ಫಿಶ್ಶು, ಇದು ಬೆಳ್ಳುಳ್ಳಿ ಕಬಾಬ್. ಇವತ್ತಿನ ಡೇ ಮಾತ್ರ ತುಂಬ 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 ಎಳ್ಕೊಂಡೋಯ್ತು. ಇಡೀ ದಿನ ಬರೀ ಟ್ರಾವೆಲಿಂಗ್ ಆಗೋಯ್ತು. ಫೈನಲ್ ಆಗಿ ಪುಟ್ಟ ಮನೆ ಹೋಮ್ ಸ್ವೀಟ್ ಹೋಮ್ ರೀಚ್ ಆಗಿದ್ದೀವಿ. ಅದೆಲ್ಲ ಹಳ ಬೆಳೆದ್ಬಿಟ್ಟಿದೆ ಫುಲ್ಲು ಎಲ್ಲ ಕಡೆ. ನಾಳೆ ಎಲ್ಲ ಕ್ಲೀನ್ ಮಾಡಬೇಕು. ಇನ್ನು ತುಂಬ ಕೆಲಸ ಇದೆ. ಮರಗಸಿ ಎಲ್ಲ ಮಾಡಿಸ್ಬೇಕು. ಇಷ್ಟು ಬಂದಾಗ ಆ ಮೆಮೋರಿಗೆ ಮನೆ ಮುಂದೆ ತೋಟ, ಚಿಕ್ಕದಾಗಿ ಪುಟ್ಟದ ಮನೆ. ಓಕೆ, ಇನ್ನು ಪೇಂಟಿಂಗ್ ಎಲ್ಲ ಮಾಡಿಸಿಲ್ಲ, ಯಾಕಂದ್ರೆ ನಾವು ಇರೋದೇ ಎಲ್ಲ ಬರೋ ಒಂದು ದಿವಸ 2 ದಿವಸಕ್ಕೋಸ್ಕರ ಯಾಕೆ ಅಂತ ಹಂಗೆ ಬಿಟ್ಟಿದ್ದೀವಿ. ನನ್ನ ಮಗಳು ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ಏನಿಲ್ಲ. ಇವಾಗ ಆಟ ಆಡ್ತಾ ಕೂತ್ಕೊಂಡು ಹೆಂಗೆ ನೋಡ್ತಾಳೆ ನೋಡಿ, ಹೆಂಗೆ ಗುರಾಯಿಸ್ತಾಳೆ. ಏನ ಡುಮಾ ಆಲ್ ಓಕೆ ಪಪ್ಪು? ಅಮ್ಮ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಇವತ್ತು ನನಗೆ ಮಂಚ ತಂದು ಹಾಕಿದ್ವಿ. ನನಗೆ ಒಂದು ಚಿಕ್ಕ ಟೇಬಲ್ ತಂದ್ವಿ, ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಕ್ಕೆ, ಕೂತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ. ಏನು ರೆಡಿ ಮಾಡಿಲ್ಲ, ಯಾಕೆಂದರೆ ಕೈ ಹಾಕಿದ್ರೆ ಒಂದು 50ರಿಂದ 1 ಲಕ್ಷ ಮುಟ್ಟುತ್ತೆ. ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀವಿ. ಇನ್ನು ವಿಂಡೋ ಮಾಡಿಸ್ಬೇಕು ಎಲ್ಲ ಕಡೆ. ವಿಂಡೋ ಕೈ ಹಾಕಿದ್ರೆ ವಿಂಡೋಗೆ 50,000, ಪೇಂಟಿಂಗ್ ಒಂದು 50,000, ಮತ್ತು ಇನ್ನು ಪಟ್ಟಿ ಬೆಳೆಯೋಕೆ ಪಟ್ಟಿಗೊಂದು 30,000 40,000. ಅಷ್ಟೆಲ್ಲ ಖರ್ಚು ಮಾಡೋಷ್ಟು ಬಜೆಟ್ ಇಲ್ಲ ಅದಕ್ಕೆ. ಏನು ಮಮ್ಮ? ಅವಳಿಗೋಸ್ಕರ ಅಷ್ಟೇ ಸಾಕು. ನಮಗೆ ಒಂದೇ ಮಗು, ಖುಷಿಯಾಗಿದ್ದೀವಿ. ಏನು ಮಾಡಿದ್ರು ಅವಳಿಗೋಸ್ಕರ, ಇನ್ನು ನಮ್ಮ ಇದಕ್ಕೋಸ್ಕರ ಅಷ್ಟೇ. ಬಂದಾಗ ಇರೋಕ್ಕೆ ಮಾಡೋಕ್ಕೆ ನಮ್ಮ ಸ್ವಂತ ಮನೆ ಒಳ್ಳೆ ಅಷ್ಟೇ.